ಹಾಯ್, ಎಲ್ರಿಗೂ ಮಧುಮಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡ್ತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ ನಾವಿವತ್ತು ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಮುಂಚೆನೇ ರೈಸ್ಗೆ ಇಟ್ಕೊಂಡಿದ್ದೀನಿ. ಅನ್ನ ಆಗೋದೇ ಆ್ಯಕ್ಚುಲಿ ಲೇಟ್ ಆಗುತ್ತೆ, ಹಾಗಾಗಿ ಮುಂಚೆನೇ ಅನ್ನ ಮಾಡ್ಕೊಂಡ್ಬಿಡ್ತೀನಿ. ಅನ್ನದ ಜೊತೆನೇ ನನ್ನ ಮಗಳು ಎದ್ದೇಳೋ ಅಷ್ಟೊತ್ತಿಗೆ ಗಂಜಿ ಮಾಡ್ಕೋಬೇಕು. ವಾರದಲ್ಲಿ 2 ದಿನ ಗಂಜಿ ಮಾಡ್ಕೊಳ್ತೀವಿ. ವಾರ ಕಂಪ್ಲೀಟ್ ಯಾವುದಾದ್ರೂ ಒಂದು ಗಂಜಿ ಅಥವಾ ಜ್ಯೂಸು ಇದ್ದೇ ಇರುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಮಗಳಿಗಂತೂ ಗಂಜಿ ಕನ್ಫರ್ಮ್. ಇವತ್ತು ಎಲ್ರಿಗೂ ಗಂಜಿ ಮಾಡ್ಕೊಳ್ತಾ ಇದ್ದೀನಿ. ನಾವು 3 ಇರೋದ್ರಿಂದ 3 ಜನಕ್ಕೂ ಮನೇಲೇ ಮಾಡಿರೋಂಥ ಪೌಡ್ರ್ ಹಾಕಿ ಗಂಜಿ ಮಾಡ್ಕೊಳ್ತಿದ್ದೀನಿ. ಈ ಗಂಜಿ ಮಾಡೋದು ಹೇಗೆ ಅಂತ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಇದು ಮನೇಲೇ ಮಾಡೋವಂಥ ಪೌಡ್ರ್ ಆಗಿರೋದ್ರಿಂದ ಯಾರಿಗಾದರೂ ಈ ಪೌಡ್ರು ಹೇಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ಮಾಡಿ ತೋರಿಸ್ತೀನಿ. ಈಗ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡ್ಕೊಳ್ತೀನಿ ಅಂತ ಬನ್ನಿ ನೋಡೋಣ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳು: ಬೆಲ್ಲ, ಸೋಂಪು, ಅಚ್ಚ ಖಾರದ ಪುಡಿ, ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಎಳ್ಳು, ಕಡಲೆಬೀಜ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೇಯ್ನ್ ಇದಕ್ಕೆ ಬೇಕಾಗಿರೋಂಥದ್ದು ಪುಳಿಯೋಗರೆ ಪೌಡ್ರು. ಈ ಪೌಡ್ರನ್ನ ನಾನು ಒಂದು 2ರಿಂದ 3 ತಿಂಗಳಿಗಾಗೋಷ್ಟು ಪೌಡ್ರನ್ನ ಮುಂಚೆನೇ ಮಾಡಿಟ್ಕೊಂಡ್ಬಿಡ್ತೀನಿ. ಆಯಿಲ್ ಹಾಕ್ದೇ ಮಾಡ್ಕೊಳ್ಳೋಂಥ ಪೌಡ್ರ್ ಇದು. ತುಂಬ ದಿನ ಇಟ್ಕೋಬೋದು, ಯಾವುದೇ ಸ್ಮೆಲ್ ಇರೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ಗೊಜ್ಜು ಕೂಡ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ ಇಟ್ಬಿಟ್ಟು ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನೂ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗೋದ್ರೊಳಗಡೆ ನಾನು ತೋರಿಸ್ದಾಗೆ ಒಂದು 1/4 ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಿದ್ದೀನಿ. ಸೋಂಪು ಕಾಳು ಈ ಪುಳಿಯೋಗರೆ ಗೊಜ್ಜಿಗೆ ತುಂಬ ಟೇಸ್ಟ್ ಕೊಡುತ್ತೆ. ನಂತರ ಇದಕ್ಕೆ ನಾನು ತೋರಿಸ್ದಾಗೆ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಎಳ್ಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗಲೇ ಫುಲ್ ಫ್ರೈ ಮಾಡ್ಕೋಬೇಡಿ, ಇದು ಕಂಪ್ಲೀಟ್ ಎಣ್ಣೆಲೇ ಆಗೋದ್ರಿಂದ ಕೊನೆವರೆಗೂ ಎಣ್ಣೆಲೇ ಇರುತ್ತಲ್ವ, ಎಲ್ಲ ಆರಾಮಾಗಿ ಫ್ರೈ ಆಗುತ್ತೆ. ನಂತರ ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ತೋರಿಸ್ದಾಗೆ ಪುಳಿಯೋಗರೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಪುಳಿಯೋಗರೆ ಪೌಡ್ರು ನಾನು ಒಂದು 2-2.5 ಸ್ಪೂನಷ್ಟು ಯೂಸ್ ಮಾಡ್ತಿದ್ದೀನಿ. ಇದು 2 ದಿನಕ್ಕೆ ಆಗುತ್ತೆ ನಮಗೆ ಇಷ್ಟೇ ಪೌಡ್ರಲ್ಲಿ. ನಂತರ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಎಷ್ಟು ರುಚಿಗೆ ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಮಾಡ್ತಿದ್ದೀರ ಅನ್ನೋದ್ರ ಮೇಲೆ ನೋಡಿ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಳ್ತೀವಿ, ಹಾಗಾಗಿ ಒಂದು ಸ್ವಲ್ಪ ಖಾರ ಮುಂದೆ ಅನ್ನೋ ಹಾಗೆ ಇರಬೇಕು ಈ ಪುಳಿಯೋಗರೆ ಗೊಜ್ಜಿಗೆ. ನಂತರ ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೀಬಾರ್ದು, ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆನ ಇಟ್ಕೊಳ್ಳಿ. ಕಡಿಮೆ ಉರಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿ. ನಾನು ಹುಣಸೆಹಣ್ಣು ಹೇಳಿಲ್ಲ, ಹುಣಸೆಹಣ್ಣನ್ನ ನೆನೆ ಹಾಕಿ ಸೈಡಲ್ಲಿ ಇಟ್ಟಿದ್ದೆ ನೋಡಿ. ಈಗ ಹುಣಸೆ ಹುಳಿನ ಹಿಂಡ್ಕೊಳ್ತಾ ಇದ್ದೀನಿ. ಹುಣಸೆ ಹುಳಿ ಹಾಕಿದ ತಕ್ಷಣವೇ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಬೇಗ ಕರಗಿಬಿಡುತ್ತೆ ಹುಣಸೆ ಹುಳಿಲಿ. ಬೆಲ್ಲನ ನೋಡಿ ಒಂದು ಹೆಬ್ಬೆಟ್ಟು ಗಾತ್ರಕ್ಕೆ ಒಂದು 2 ಉಂಡೆ ಅಷ್ಟು ಹಾಕ್ಕೊಂಡಿದ್ದೀನಿ. ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಕಡಿಮೆ ಉರಿಲಿ ಗೊಜ್ಜನ್ನು ಬೇಯಿಸ್ಕೋಬೇಕು. ಅದು ಫ್ರೈ ಆಗ್ತಾಯಿದ್ರೆ ನೀಟಾಗಿ ಎಣ್ಣೆ ಬಿಟ್ಕೊಳ್ತಾ ಹೋಗುತ್ತೆ. ಈ ರೀತಿ ಫ್ರೈ ಆದರೆ ಮಾತ್ರ ಅದನ್ನು ಎತ್ತಿಟ್ಕೋಬೋದು ಆರಾಮಾಗಿ ವಾರ 15 ದಿನಗಟ್ಟಲೆ ಎಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಈ ರೀತಿ ಪೂರ್ತಿಯಾಗಿ ಎಣ್ಣೆ ಬಿಟ್ಕೋಬೇಕು. ದಪ್ಪ ತಳ ಇಟ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡೋಕ್ಕಾಗೋದಿಲ್ಲ, ಕೆಳಗಡೆ ಸೀದ್ಬಿಡುತ್ತೆ. ನಂತರ ಸ್ವಲ್ಪ ಗೊಜ್ಜನ್ನ ನಾನು ಎತ್ತಿಟ್ಕೊಂಡು ಅನ್ನನ ಆರಿಟ್ಟಿದ್ದೆ, ಆರ್ಕೊಂಡಿರೋ ಅಂಥ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಅದು ಫ್ರೈ ಮಾಡಬೇಕಾದ್ರೆ ಚೌಟಲ್ಲಿ ಆಡಿಸ್ಬೇಕಾದ್ರೆಲ್ಲ ಅನ್ನ ಸ್ಮ್ಯಾಶ್ ಆದಂಗೆ ಆಗಿಬಿಡುತ್ತೆ. ಆರ್ಕೊಂಡಿದ್ರೆ ಹಾಗಾಗೋದಿಲ್ಲ. ಬಿಸಿ ಅನ್ನ ಹಾಕ್ಕೊಬೇಡಿ ಡೈರೆಕ್ಟು. ಈಗ ನೀಟಾಗಿ ಗೊಜ್ಜು ಅನ್ನಕ್ಕಾಗೋ ಥರ ಚೌಟಲ್ಲಿ ಆಡಿಸ್ಕೊಳ್ಳಿ. ಪ್ಯಾನ್ ಬಿಸಿನೇ ಇರುತ್ತೆ, ಹಾಗಾಗಿ ಬಿಸಿ ಆಗುತ್ತೆ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಎಲ್ಲ ರೈಸ್ಗೆ ಫುಲ್ ಹಿಡಿಯೋ ಹಾಗೆ ನೀಟಾಗಿ ಆಡಿಸ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತಿಂತಾಯಿದ್ರೆ ತುಂಬ ರುಚಿ ಅನಿಸುತ್ತೆ ತಿನ್ನಬೇಕಾದ್ರೂ. ನೋಡಿ, ಪುಳಿಯೋಗರೆ ರೆಡಿ ಆಯಿತು. ಈ ರೀತಿ ತುಂಬ ಟೇಸ್ಟಿಯಾಗಿ ಪುಳಿಯೋಗರೆ ಮಾಡ್ಬೋದು ಈ ಪೌಡ್ರಿಂದ. ತುಂಬ ರುಚಿಯಾಗಿರುತ್ತೆ. ಮಧು ಅಂತೂ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಇದನ್ನು ಮತ್ತೆ ಮತ್ತೆ ಕೇಳ್ತಿರ್ತಾರೆ, ಇವತ್ತು ಮಾಡು ಅಂತ. ಈ ಪುಳಿಯೋಗರೆ ಗೊಜ್ಜು ಮಾಡೋದು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಬಟನ್ನ ಒತ್ತಿ. ಥ್ಯಾಂಕ್ ಯು.